ಆತ್ಮೀಯರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಿಮೆನ್ ಆಫ್ ಹೋಪ್ ಎಂಬ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಉಂಟು ಮಾಡಲಿ. ಈ ಸಂದೇಶಗಳು ನಿಮ್ಮ ಜೀವಿತದಲ್ಲಿ ಹೊಸ ಉತ್ಸಾಹವನ್ನು, ಉತ್ತಮ ಚಿಂತನೆಗಳನ್ನು ಮೂಡಿಸಲಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹೊಸ ಜೀವ ಈ ಜಗತ್ತಿಗೆ ಬಂದಿದೆ. ಅವಳು ತನ್ನ ಶ್ವಾಸವನ್ನ ತುಂಬಿ ಹೊರಬಿಟ್ಟಾಗ ತಾಯಿಯಿಂದ ಬೇರ್ಪಟ್ಟ ಬಳಿಕ ಮೊದಲ ಕಾರ್ಯವನ್ನ ಪೂರ್ಣಗೊಳಿಸಿದ್ದಾಳೆ. ಈ ದಿನ ಅವಳ ಜನ್ಮದಿನ. ಆದರೆ ಇದು ವಾಸ್ತವವಾಗಿ ಅವಳ ಜೀವನದ ಮೊದಲನೇ ದಿನವೇ? ಜೀವನ ಯಾವಾಗ ಆರಂಭವಾಗುತ್ತದೆ? ಇಂದು ವಿಮೆನ್ ಆಫ್ ಹೋಪ್ನಲ್ಲಿ ನಾವು ಈ ಬಗ್ಗೆ ಮಾತನಾಡುತ್ತೇವೆ. ಧನ್ಯವಾದಗಳು ಗೆಳತಿ. ನಮ್ಮೊಡನೆ ಈ ವಾರದ ವಿಮೆನ್ ಆಫ್ ಹೋಪ್ ಸಮಾರಂಭದಲ್ಲಿ ಸೇರಿಕೊಂಡಿದ್ದಕ್ಕೆ ನಾವು ಸಂತೋಷ ಪಡ್ತೇವೆ. ಇಂದು ನಾವು ಪ್ರತಿಯೊಬ್ಬರ ಜೀವನದಲ್ಲಿ ಇರುವಂತ ವಿಶೇಷ ಕಾಲದ ಬಗ್ಗೆ ಮಾತಾಡೋಣ. ಆದ್ರೆ ಯಾರಿಗೂ ಅದರ ನೆನಪೇ ಇಲ್ಲ. ಅದೇ ನಮ್ಮ ತಾಯಿಯ ಗರ್ಭದಲ್ಲಿ ನಾವು ಬೆಳೆಯುತ್ತಿರುವ ಕಾಲ ಅದು. ಆ ಕಪ್ಪಾದ ಬೆಚ್ಚಗಿನ ಸ್ಥಳದಲ್ಲಿ ನಮಗೆ ಏನಾಗ್ತಾ ಇತ್ತು ಇಂದು ನಾವು ತಿಳಿಯೋಣವಾ? ನಾವು ಪ್ರತಿಯೊಬ್ಬರ ಜೀವನದ ಮೌಲ್ಯವನ್ನು ಕುರಿತು ಕೂಡ ಮಾತಾಡ್ತೇವೆ. ಸತ್ಯವೇನು? ಮಾನವರು ಅಸಮರ್ಪಕತೆ ಅಥವಾ ಅಮೂಲ್ಯತೆ ಹೊಂದಿದವರೇ? ನೀವು ಏನ್ ಭಾವಿಸ್ತೀರಿ? ನಾವು ಮಾನವರನ್ನು ನಕ್ಷತ್ರ ಮೀನಿನಂತೆ ವಿಭಜಿಸೋದಿಲ್ಲ, ಅಥವಾ ಕೋಳಿ, ಹಕ್ಕಿ. ಹೌದು, ಜನ್ಮವೇ ಅದ್ಭುತವೆಂದು ಹಲವರು ಕರೀತಾರೆ. ಇದು ನಿಜವಾಗಿಯೂ ಅದ್ಭುತ. ಪ್ರತಿಯೊಬ್ಬ ಮಾನವನು ಒಂದೇ ರೀತಿಯ ಸೃಷ್ಟಿ. ಇಂದು ನಾವು ಜೀವನದ ವಿಷಯದಲ್ಲಿ ವಿಶೇಷ ತಜ್ಞ ಒಲಿವಿಯವರನ್ನು ಕರ್ಕೊಂಡಿದ್ದೇವೆ. ಅವರು ನಮಗೆ ಗರ್ಭದಲ್ಲಿ ಮಗುವಿನ ಬೆಳವಣಿಗೆ ಬಗ್ಗೆ ವಿವರಿಸ್ತಾರೆ. ಒಲಿವಿಯಾ, ನಮ್ಮೊಂದಿಗೆ ಸೇರಿದಕ್ಕಾಗಿ ಧನ್ಯವಾದಗಳು. ನಾವು ಜೀವನವು ಯಾವಾಗ ಪ್ರಾರಂಭವಾಗ್ತದೆ ಎಂಬುದನ್ನು ಕೇಳಬಹುದು. ವಿಜ್ಞಾನ ಹೇಳ್ತದೆ, ಜೀವ ಸಂಯೋಜನೆಯ ಕ್ಷಣದಲ್ಲಿ, ಅಂದ್ರೆ ಗರ್ಭಧಾರಣೆಯ ಸಮಯದಲ್ಲೇ ಪ್ರಾರಂಭ ಆಗುತ್ತೆ. ಸ್ತ್ರೀ ಮತ್ತು ಪುರುಷ ಕೋಶಗಳು ಸೇರ್ತಾರೆ. ಅದೇ ಕ್ಷಣದಲ್ಲಿ ಒಂದು ಹೊಸ ಜೀವನ ಆರಂಭ ಆಗತ್ತೆ. ಅದು ಸಂಪೂರ್ಣವಾಗಿ ನಿರ್ಮಿತವಾಗಿದೆ. ಬೆಳೆಯಬೇಕಾಗಿದ್ದಷ್ಟೇ ಉಳಿದಿದೆ. ಗರ್ಭಿಣಿ ತಾಯಿಯು 9 ತಿಂಗಳು ಗರ್ಭದಲ್ಲಿ ಮಗುವನ್ನು ಹೊತ್ತಿರ್ತಾಳೆ. ಆ ಅವಧಿಯಲ್ಲಿ ಮಗುವಿಗೆ ಏನಾಗ್ತದೆ? ವಿಜ್ಞಾನ ಈಗ ನಾವು ತಿಳಿದುಕೊಂಡಿರುವಂತಹ ಸಂಗತಿಗಳು ಬಹಳ ಅದ್ಭುತ. 20 ದಿನಗಳೊಳಗೆ ಮಗುವಿಗೆ ಹೃದಯ ಸ್ಪಂದಿಸುತ್ತೆ. ಗರ್ಭಿಣಿಯು ಇದುವರೆಗೆ ಅದರ ಅರಿವು ಹೊಂದಿರದೇ ಇರಬಹುದು, ಆದರೆ ಮಗುವಿನ ಹೃದಯ ಸ್ಪಂದಿಸುತ್ತೆ. 6 ವಾರಗಳಲ್ಲಿ ಮಗುವಿನ ಮೆದುಳಿನ ಕಾರ್ಯ ಆರಂಭ ಆಗುತ್ತೆ. ಮುಂದೆ ಮಗುವಿಗೆ ತಾಯಿಯ ಶಬ್ದ ಗುರುತಾಗುತ್ತೆ. ಅರ್ಥವಾಯ್ತು. ಆದ್ರೆ ಗರ್ಭದಲ್ಲಿರುವ ಮಗುವಿಗೆ ಹೊರಗಿನ ಶಬ್ದಗಳು ಕೇಳ್ತವ್ಯಾ? ಹೌದು. 10 ವಾರಗಳಲ್ಲಿ ಮಗುವಿನ ಎಲ್ಲ ಅಂಗಾಂಗಗಳು ರೂಪುಗೊಂಡಿರುತ್ತೆ. ಕೈ, ಕಾಲು, ಕಣ್ಣು, ಮೂಗು ಇತ್ಯಾದಿ. 20 ವಾರಗಳಾದಾಗ ಮಗುವಿಗೆ ತಾಯಿಯ ಹೃದಯದ ಬಡಿತ, ಸಪ್ತಸ್ವರಗಳು ಮತ್ತು ತಾಯಿಯ ಎಲ್ಲ ಶಬ್ದಗಳು ಸ್ಪಷ್ಟವಾಗಿ ಕೇಳಿಸುತ್ತವೆ. ಗರ್ಭದಲ್ಲಿ ಮಗುವಿನ ಆಕೃತಿ ಹೇಗಿರ್ತದೆ? 10 ವಾರಗಳಲ್ಲಿರುವಂತ ಮಗು ಬಹಳ ಚಿಕ್ಕದಾಗಿರುತ್ತೆ. ಅಂದ್ರೆ ಒಂದು ಕೈಯಲ್ಲಿ ಸರಿಯಾಗಿ ಬರೋಷ್ಟು. ಚಿಕ್ಕ ಕೈ, ಚಿಕ್ಕ ಕಾಲು, ಕಣ್ಣು, ಮೂಗು, ತಲೆ ಎಲ್ಲವೂ ರೂಪುಗೊಂಡಿರ್ತವೆ. ಅವುಗಳ ಸ್ಪರ್ಶ ಮತ್ತು ವಾಸನೆ ಬಗ್ಗೆ ಏನ್ ಹೇಳ್ತೀರಾ? 16 ವಾರಗಳಷ್ಟು ಚಿಕ್ಕ ವಯಸ್ಸಿನ ಗರ್ಭದಲ್ಲಿರುವಂತ ಶಿಶು, ಅಂದ್ರೆ 4 ತಿಂಗಳ ಶಿಶು, ತನ್ನ ಬೆರಳನ್ನ ಚೀಪುವುದನ್ನ ಕಲ್ತ್ಕೊಳ್ಳುತ್ತೆ. ಖಂಡಿತವಾಗಿಯೂ
ಅದು ತನ್ನ ತಾಯಿಯ ಸ್ತನಪಾನವನ್ನ ಕಲಿಯಲು ಪ್ರಯತ್ನಿಸುತ್ತಿದೆ. ತಾಯಿಯಿಂದ ಹಾಲು ಕುಡಿಯುವಂತ ತರಬೇತಿ ಎಂಬಂತೆ. ಎಷ್ಟು ಸುಂದರವಾದಂತ ಕಲ್ಪನೆ. ನಿನ್ನ ಮಗು ಈಗಾಗ್ಲೇ ತನ್ನ ಬೆರಳನ್ನ ಚೀಪುವುದನ್ನ ಕಲಿತಾ ಇದೆ. ನಾವು ಇನ್ನೊಂದು ಅದ್ಭುತ ಸಂಗತಿಯನ್ನ ನೋಡಿದ್ದೇವೆ, ಕಂಡಿದ್ದೇವೆ. ಈ ಮಗು ತಾಯಿಯ ಹೊಟ್ಟೆಯಲ್ಲಿ ತಾಯಿಯ ಧ್ವನಿಯಷ್ಟೇ ಅಲ್ಲ, ತಂದೆಯ ಧ್ವನಿಯನ್ನು ಕೇಳಬಹುದು. ಜನನದ ಕ್ಷಣದಲ್ಲಿಯೇ ಈ ಮಗು ತನ್ನ ತಂದೆಯ ಧ್ವನಿಯನ್ನ ಗುರುತಿಸಬಲ್ಲದು. ಬಹುಶಃ ಮೊದಲನೇ ಬಾರಿಗೆ ತಂದೆಯ ಧ್ವನಿಯನ್ನ ಕೇಳಿದಾಗ ಆ ಮಗು ಮುಖ ತಿರುಗಿಸಿ ನೋಡಿ ಅವರನ್ನೇ ನೋಡುತ್ತದೆ. ಇನ್ನೊಂದು ಆಶ್ಚರ್ಯಕಾರಿ ಸಂಗತಿ ಏನ್ ಗೊತ್ತಾ? ಆ ಮಗುವಿಗೆ ನೋವು ಅನ್ನೋ ಭಾವನೆ ಸಹ ಅನುಭವಿಸೋದಕ್ಕೆ ಸಾಧ್ಯ. 6 ಅಥವಾ 8 ವಾರದಷ್ಟು ಚಿಕ್ಕ ವಯಸ್ಸಿನಲ್ಲಿರುವ ಗರ್ಭದಲ್ಲಿರುವಂತಹ ಶಿಶುವು ಕೂಡ ನೋವನ್ನ ಅನುಭವಿಸಬಲ್ಲದು. ವೈಜ್ಞಾನಿಕ ಪರೀಕ್ಷೆಗಳ ಮೂಲಕ ಇದನ್ನ ಸಾಬೀತು ಮಾಡಲಾಗಿದೆ. ತಾಯಿಯ ಗರ್ಭದಲ್ಲಿರುವಂತಹ ಶಿಶುವಿಗೆ ಸೂಜಿ ಚುಚ್ಚಿದ್ರೆ ಅದು ಅಷ್ಟೇ ಚುರುಕಾಗಿ ದೂರ ಓಡ್ ಹೋಗುತ್ತೆ. ಅದು ಹೀಗೆ ಹೇಳೋಂತೆ ಕಾಣಿಸುತ್ತೆ, ದಯವಿಟ್ಟು ಇನ್ನಿಲ್ಲ, ನೋಯಿಸ್ಬೇಡ. ಆ ಚಿಕ್ಕ ಶಿಶು ಈಗಾಗಲೇ ತನ್ನ ಸುತ್ತಲಿನ ಜಗತ್ತನ್ನ ಅರಿಯುತ್ತಾ ಇದೆ, ಸ್ಪಂದಿಸುತ್ತಾ ಇದೆ. ಒಲಿವಿಯಾ, ಇವತ್ತಿನ ನಮ್ಮ ಚರ್ಚೆ ಕೊನೆಯಾಗಿ ತಮ್ಮ ಮೊದಲ ಮಗುವನ್ನು ನಿರೀಕ್ಷಿಸುತ್ತಿರುವ ಅಥವಾ ಇನ್ನೊಂದು ಮಗುವನ್ನು ಹೊಂದಲು ಕಾಯುತ್ತಿರುವ ಮಹಿಳೆಯರಿಗೆ ನೀನು ಯಾವ ಧೈರ್ಯ ನೀಡಬಹುದು? ದೇವರು ಕೊಟ್ಟ ಈ ಹೊಸ ಜೀವನದ ಬಗ್ಗೆ ಅವರಿಗೆ ಹೇಗೆ ನಿರೀಕ್ಷೆಯ ಸಂದೇಶವನ್ನು ನೀಡಬಹುದು? ತಾಯಿಯಾಗುವ ಅವಕಾಶ ಒಂದು ಅದ್ಭುತವಾದಂತ ಅನುಭವ. ಕೆಲವರಿಗೆ ಅದು ಸವಾಲಾಗಿರಬಹುದು. ಎಲ್ಲಾ ತಾಯಂದಿರಿಗೂ ಅಗತ್ಯವಿರುವಂತ ಸಹಾಯ ಸಿಕ್ಕದೇ ಇರಬಹುದು. ಆದ್ರೂ ನಾವು ಪ್ರಾರ್ಥಿಸುತ್ತೇವೆ, ಎಲ್ಲಾ ತಾಯಂದಿರು ನೀವು ಪ್ರೀತಿಯಿಂದ ತುಂಬಿದವರು, ಯಾಕೆಂದ್ರೆ ನೀವು ದೇವರ ಆಶೀರ್ವಾದವನ್ನ ಹೊಂದಿದವರಾಗಿದ್ದೀರಿ. ತಾಯಿಯಾಗೋದು ಕೆಲವೊಮ್ಮೆ ಅಂಜಿಕೆ ಆಗಬಹುದು, ಆದ್ರೆ ನಿಮ್ಮ ಮಗು ನಿಮಗೆ ದೇವರು ಕೊಟ್ಟಂತ ಅಮೂಲ್ಯವಾದಂತ ಒಂದು ಕೊಡುಗೆ. ನೀವು ಬಹಳ ಮಹತ್ವಪೂರ್ಣರು, ಸುಂದರರು. ನಿಮ್ಮ ಮಗುವಿಗಾಗಿ ಅಮೂಲ್ಯ ವ್ಯಕ್ತಿಯಾಗಿದ್ದೀರಿ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅತ್ಯುತ್ತಮವಾದಂತ ತಾಯಿಯಾಗುವಂತ ಪ್ರಯತ್ನವನ್ನ ಮಾಡ್ರಿ. ಹೃದಯವ ನೀನು ನಂಬದಿರು, ವಂಚನೆ ಮಾಡುವ ಗುಣ ಹೊಂದಿದೆ. ಸ್ವಬುದ್ಧಿಯನ್ನೇ ಆತುಕೊಳ್ಳದೆ ಕರ್ತನನ್ನು ಆತುಕೊಂಡಿರು. ಹೃದಯವ ನೀನು ನಂಬದಿರು, ವಂಚನೆ ಮಾಡುವ ಗುಣ ಹೊಂದಿದೆ. ಸ್ವಬುದ್ಧಿಯನ್ನೇ ಆತುಕೊಳ್ಳದೆ ಕರ್ತನನ್ನು ಆತುಕೊಂಡಿರು. ಹೊರಗಿನ ತೋರಿಕೆ ಯೇಸು ನೋಡನು, ಹೃದಯವನ್ನೇ ನೋಡುವನು. ಹೊರಗಿನ ತೋರಿಕೆ ಯೇಸು ನೋಡನು, ಹೃದಯವನ್ನೇ ನೋಡುವನು. ಗೆಳತಿಯರೇ, ನೀವು ನಿಮ್ಮ ಪ್ರತಿಬಿಂಬವನ್ನು ನೋಡಿ ಏನೂ ವಿಶೇಷವಿಲ್ಲ ಎಂದು ಭಾವಿಸಿದಿರಾ? ನಾನು ಸಹ ಈ ಭೂಮಿಯಲ್ಲಿ ಇತರ ಹಲವಾರು ಜನರ ನಡುವೆಯೂ ನಾನೇನು ವಿಶೇಷವಲ್ಲವೆಂದು ನನಗೆ ಅನುಮಾನವಾಗ್ತದೆ. ಆದರೆ ದೇವರು ನನ್ನನ್ನು ವಿಭಿನ್ನವಾಗಿ ಸೃಷ್ಟಿಸಿದ್ದಾನೆ ಎಂಬುದು ನನ್ನ ಮನಸ್ಸಿಗೆ ಶಕ್ತಿ ನೀಡ್ತದೆ. ಆತನು ನನ್ನನ್ನು ಪ್ರೀತಿಸ್ತಾನೆ. ಇದೇ ಆಶೆಯನ್ನು ನಾವು ಇಂದು ವಿಮೆನ್ ಆಫ್ ಹೋಪ್ನಲ್ಲಿ ಹಂಚಿಕೊಳ್ತೇವೆ. ನೀವು ಖಜಾನೆ ಪೆಟ್ಟಿಗೆಯನ್ನು ಕಂಡ್ರೆ ಹೇಗಿರ್ತದೆ? ಅದನ್ನು ತೆರೆದ್ರೆ ಅದರಲ್ಲಿ ಚಿನ್ನ, ಬೆಳ್ಳಿ, ವಜ್ರಗಳಿರಬಹುದು. ಆದರೆ ನಾನು ನಂಬ್ತೇನೆ ಏನಂದ್ರೆ, ನೀವು ಈಗಾಗಲೇ ಒಂದು ಖಜಾನೆಯನ್ನು ಹೊಂದಿದ್ದೀರಿ. ಅದು ನಿಮ್ಮ ಮಕ್ಕಳು, ದೇವರು ನಿಮಗೆ ಕೊಟ್ಟ ಅಮೂಲ್ಯ ಸಂಪತ್ತು. ನಿಮ್ಮ ಪುಟ್ಟ ಮಗು ಹುಟ್ಟಿದ ಕ್ಷಣದಿಂದಲೇ ದೇವರು ಒಂದು ಅದ್ಭುತವಾದಂತ ಕಲಾಕೃತಿಯನ್ನ ಸೃಷ್ಟಿಸಿದ್ದಾನೆ ಎಂಬುದನ್ನ ನೀವು ನೋಡಬಹುದು. ಹೊಸದಾಗಿ ಜನಿಸಿದ ಮಗು ಎಷ್ಟು ಸುಂದರವಾಗಿರುತ್ತೆ. ನೀವು ನಿಮ್ಮ ಮಗುವನ್ನ ಮೊಟ್ಟ ಮೊದಲು ಹಿಡಿದಂತ ಆ ಕ್ಷಣವನ್ನ ನೆನಪಿಸ್ಕೊಳ್ಬಹುದಾ? ಎಷ್ಟು ತಿಂಗಳುಗಳ ನಿರೀಕ್ಷೆ, ಅನುಮಾನಗಳ ಕಾಲ ಕೊನೆಗೊಂಡಿತ್ತು. ಬೇಸತ್ತು ಹೋಗುವಷ್ಟು ವೇದನೆಯ ಪ್ರಸವ ಕಾಲ ಕೂಡ ಮುಕ್ತಾಯಗೊಂಡಿತ್ತು. ಈಗ ಎಲ್ಲವನ್ನು ಮರೆಯುತ್ತೀನಿ ಅನಿಸ್ತು. ನಾನ್ ಚಿಂತಿಸ್ದೆ, ಈ ಮಗು ನನ್ನೊಳಗೆ ಬೆಳೆಯಿತು. ನನ್ನ ಕೈಯಲ್ಲಿ ದೇವರ ಒಂದು ಅದ್ಭುತವಾದಂತ ಚಮತ್ಕಾರ ಇದೆ. ಪ್ರತಿ ಬಾರಿ ಒಂದು ಮಹಿಳೆ ಮಗುವನ್ನು ಹೆರುವಾಗ ದೇವರು ಒಂದೊಂದು ಅಮೂಲ್ಯ ಕೊಡುಗೆಯನ್ನ ನೀಡ್ತಾನಲ್ವೇ? ನಿಮ್ಮ ಪುಟ್ಟ ಚಮತ್ಕಾರವು ಗರ್ಭಧಾರಣೆಯ ಕ್ಷಣದಲ್ಲಿ ಆರಂಭ ಆಗಿತ್ತು. ಸತ್ಯವೇದ ನಮಗೆ ಹೇಳುತ್ತದೆ, ದೇವರು ಈ ಜೀವದ ಸೃಷ್ಟಿಕರ್ತನು. 139ನೇ ಕೀರ್ತನೆ 13 ಮತ್ತು 14 ವಚನಗಳಲ್ಲಿ ಹೀಗೆ ಬರೆಯಲ್ಪಟ್ಟಿದೆ,
ನನ್ನ ಅಂತರಿಂದ್ರಿಯಗಳನ್ನು ಉಂಟುಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೇ? ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿದೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನೀವು ಸಹ ನಿಮ್ಮ ಮಗುವಿಗಾಗಿ ಕರ್ತನನ್ನ ಸ್ತುತಿಸಬಹುದು. ನಿಮ್ಮ ಮಗುವಿನಂಥದ್ದು ಇತರ ಯಾವ ಮಗುವೂ ಇಲ್ಲ. ಈ ವಿಷಯವನ್ನು ನೀವು ಆಲೋಚಿಸಿದ್ರಾ? ಕೆಲವೊಮ್ಮೆ ನಾವು ಬದುಕಿನಲ್ಲಿ ತೊಡಗಿಸಿಕೊಂಡು ಮಕ್ಕಳನ್ನು ದೇವರ ಆಶೀರ್ವಾದವಾಗಿ ಪರಿಗಣಿಸುವುದನ್ನೇ ಮರೆತುಬಿಡ್ತೇವೆ. ಸತ್ಯವೇದವು ಹೇಳ್ತದೆ, 127ನೇ ಕೀರ್ತನೆ 3ನೇ ವಚನ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ನಿಮ್ಮ ಸ್ನೇಹಿತರು ನಿಮಗೆ ಒಂದು ಸುಂದರವಾದಂಥ ಉಡುಗೆಯನ್ನ ಕೊಟ್ಟಿದ್ರೆ ಅದನ್ನ ಒಂದು ಪೆಟ್ಟಿಗೆಯಲ್ಲಿ ಇಟ್ಕೊಳ್ತೀರಾ ಅಥವಾ ನಿರ್ಲಕ್ಷ್ಯವಾಗಿ ಒಂದು ಓರೆಯಲ್ಲಿಡ್ತೀರಾ? ಖಂಡಿತವಾಗಿಯೂ ಇಲ್ಲ. ಆ ಸ್ನೇಹಿತ ನಿಮಗಾಗಿ ಪ್ರೀತಿಯಿಂದ ಆಯ್ದಿದ್ದಾರೆ. ಹಾಗೆ ದೇವರು ಕೂಡ ನಿಮ್ಮ ಮಕ್ಕಳ ರೂಪದಲ್ಲಿ ನಿಮಗೆ ಅಮೂಲ್ಯವಾದ ಉಡುಗೊರೆಯನ್ನ ನೀಡಿದ್ದಾನೆ. ಆತನು ನಿಮಗೆ ಅವುಗಳನ್ನು ಪ್ರೀತಿಸಿ ಕಾಳಜಿ ವಹಿಸುವಂತ ಜವಾಬ್ದಾರಿಯನ್ನ ಒಪ್ಪಿಸಿದ್ದಾನೆ. ದೇವರಿಂದ ದೊರೆತ ಈ ಮಕ್ಕಳ ಉಡುಗೊರೆಯು ಕಾಳಜಿಯನ್ನು ತೋರಿಸುವಂತ ಒಂದು ಮುಖ್ಯ ಮಾರ್ಗವೆಂದರೆ ಅವರನ್ನ ಪ್ರೀತಿಸೋದು. ಈ ಪ್ರೀತಿಯನ್ನ ಹಲವು ರೀತಿಗಳಲ್ಲಿ ವ್ಯಕ್ತಪಡಿಸಬಹುದು. ನೀವು ನಿಮ್ಮ ಮಕ್ಕಳಿಗೆ ಮೃದುವಾದ ಪದಗಳಿಂದ ಮಾತನಾಡಿ ಅವರ ಹೆಸರಿಗೆ ಪ್ರೀತಿಯ ಸಂಬೋಧನೆಗಳನ್ನ ಬಳಸಿ. ಉದಾಹರಣೆಗೆ, ನಾನು ನನ್ನ ಹೆಣ್ಣುಮಕ್ಕಳನ್ನ ಚಿನ್ನಮ್ಮ ಅಂತ ಕರಿತೀನಿ. ಮಕ್ಕಳು ನಮ್ಮ ಸ್ಪರ್ಶವನ್ನು ಬಯಸ್ತಾರೆ. ಒಂದು ಮೃದುವಾದಂತ ಅಪ್ಪುಗೆ, ಒಂದು ಮುತ್ತು, ಈ ಎಲ್ಲವುಗಳು ಅಮ್ಮ ನನ್ನನ್ನ ಪ್ರೀತಿಸ್ತಾಳೆ ಎಂಬ ಭರವಸೆಯನ್ನು ನೀಡ್ತವೆ. ಒಂದಿಷ್ಟು ಸಮಯವನ್ನ ಮಕ್ಕಳ ಜೊತೆಗೆ ಕಳೆಯುವುದು, ಅವರೊಂದಿಗೆ ಓದುವುದು ಅಥವಾ ಮಾತನಾಡುವುದು ನಿಮ್ಮ ಕಾಳಜಿಯನ್ನ ತೋರಿಸುತ್ತೆ. ಮಕ್ಕಳು ತಮ್ಮ ಮನೆಯಲ್ಲಿ ಪ್ರೀತಿಯನ್ನ ಅನುಭವಿಸಿದಾಗ ಅವರು ಸುರಕ್ಷಿತವಾಗಿರ್ತಾರೆ. ಅವರು ಒಂದು ಸ್ಪಂಜ್ ಹಾಗೆ ಇದ್ದಾರೆ. ಅವರು ನಿಮ್ಮ ಪ್ರೀತಿ ಎಂಬ ದ್ರವವನ್ನ ಹೀರ್ಕೊಳ್ತಾರೆ. ದೇವರು ನಿಮ್ಮೊಳಗೆ ಮಕ್ಕಳಿಗಾಗಿ ನೀಡಿದ ಪ್ರೀತಿ ಅವರ ಮೇಲೆ ಸುರಿಯಲಿ. ಅದನ್ನ ಮುಚ್ಚಿಟ್ಕೊಳ್ಬೇಡಿ. ಪ್ರತಿದಿನವೂ ಪುಟ್ಟ ಪ್ರೀತಿಯ ಸೂಚನೆಗಳನ್ನ ತೋರಿಸಿ. ನಿಮ್ಮ ಮಕ್ಕಳಿಗೆ ಓದಲು ಬರುವುದಾದ್ರೆ ಒಂದು ಸಣ್ಣ ನೋಟ್ ಬರೆದು ಅವರ ಹಾಸಿಗೆಗೆ ಇಡಬಹುದು. ಎಚ್ಚರವಾದಾಗ ಅದನ್ನ ಕಂಡು ಅವರ ಮುಖದಲ್ಲಿ ಮೂಡುವಂತ ನಗು ಕಾಣಬಹುದು. ಶಾಲೆಗೆ ಹೋಗುವ ಮಕ್ಕಳಿಗೆ ಅಡುಗೆ ಮಾಡುತ್ತಿರುವಾಗ ಅವರು ಇಷ್ಟಪಡುವಂತ ತಿಂಡಿಗಳನ್ನ ಪ್ಯಾಕ್ ಮಾಡಿ. ಒಂದು ವಿಶೇಷ ತಿನಿಸು ಕೂಡ ಸೇರಿಸಬಹುದು. ನನ್ನ ತಾಯಿ, ನನ್ನ ತಂಗಿ ಮತ್ತು ನನಗಾಗಿ ಭಾಗ್ನ ಮಾಡ್ತಾ ಇದ್ರು. ಆತನ ಪ್ರೀತಿಯನ್ನ ರೂಪವದು. ಹೀಗಾಗಿ ನಿಮ್ಮ ಪ್ರೀತಿಯನ್ನ ಸಣ್ಣ ಸಣ್ಣ ಮಾರ್ಗದಲ್ಲಿ ನಿಮ್ಮ ಮಕ್ಕಳಿಗೆ ತೋರಿಸಿ. ಅವರು ತಮ್ಮ ಜೀವನದಲ್ಲಿ ನಿಮಗೆ ಅನನ್ಯವಾಗಿದ್ದಾರೆ ಎಂಬುದನ್ನ ತಿಳ್ಕೊಳ್ತಾರೆ. ಇದೀಗ ನೀವು ಹೇಳ್ಬೋದು, ನೀನು ನನ್ನನ್ನ ಅರ್ಥ ಮಾಡ್ಕೊಳ್ಳಾರೆ. ನನ್ನ ಮಗು ಅಂಗವಿಕಲವಾಗಿದೆ ಅಥವಾ ಅಂಧವಾಗಿದೆ ಅಥವಾ ಕಿವುಡಾಗಿದೆ. ಪ್ರತಿದಿನದ ಆರೈಕೆ ಬಹಳ ಕಷ್ಟತರವಾಗಿದೆ. ಗೆಳತಿ, ನಾನು ಇಂದಿಗೂ ನಂಬಿರುವೆ, ಪ್ರತಿಯೊಬ್ಬ ಮಗುವಿಗೂ ತಮ್ಮದೇ ಆದಂತ ಶಕ್ತಿಗಳು ಬಲಹೀನತೆಗಳೂ ಇದೆ. ಪ್ರತಿ ಮಗು ನಮ್ಮ ಪ್ರೀತಿಯ ದೇವರಿಂದ ದೊರೆತಂತ ಒಂದು ವಿಶೇಷವಾದಂತ ಕೊಡುಗೆ. ಸತ್ಯವೇದ ಹೇಳುತ್ತದೆ, ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 14ನೇ ವಚನ. ಯೇಸು ಅದನ್ನು ಕಂಡು ಕೋಪಗೊಂಡು ಅವರಿಗೆ, ಮಕ್ಕಳನ್ನು ನನ್ನ ಹತ್ತಿರ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ. ದೇವರ ರಾಜ್ಯವು ಇಂಥವರದೇ. ನಿಮ್ಮ ಮಕ್ಕಳು ದೇವರಿಂದ ಪ್ರೀತಿಸಲ್ಪಟ್ಟವರಾಗಿದ್ದಾರೆ. ನೀವು ಅವರನ್ನು ಕಾಳಜಿಯಿಂದ ಪೋಷಿಸುವಾಗ ದೇವರ ಪ್ರೀತಿಯನ್ನ ತೋರಿಸುತ್ತೀರಿ. ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ದೇವರು ನಿಮಗೆ ನಿಮ್ಮ ಅಮೂಲ್ಯ ಜೀವನದ ಕೊಡುಗೆಯಾದ ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಳ್ಳುವುದಕ್ಕೆ ಒಳ್ಳೆ ತಾಯಿಯಾಗಿ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ ದೇವರೇ, ತಾಯಂದಿರಿಗೆಲ್ಲರಿಗೂ ನೀನು ನೀಡಿರುವಂತ ಮಕ್ಕಳಿಗಾಗಿ ನಾನು ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಪ್ರತಿ ಮಗು ವಿಭಿನ್ನವಾಗಿದ್ರೂ ವಿಶಿಷ್ಟವಾಗಿ ಇದ್ದವರಾಗಿದ್ದಾರೆ. ಪ್ರತಿದಿನವೂ ಅವರಿಗೆ ಪ್ರೀತಿಯನ್ನು ತೋರಿಸಲು ನಮಗೆ ಸಹಾಯ ಮಾಡು. ಉತ್ತಮ ದಿನಗಳಿಗಷ್ಟೇ ಅಲ್ಲ, ಕಠಿಣವಾದಂಥ ದಿನಗಳಿಗೆ ನಿನಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನನ್ನ ಗೆಳತಿಯರಿಗೆ ಯಾವಾಗಲೂ ನೆನಪಿಸು, ನಿಮ್ಮ ಪ್ರೀತಿಯಲ್ಲಿ ಅವರು ಇದ್ದಾರೆ ಎಂಬುದನ್ನು ಅವರಿಗೆ ತಿಳಿಯಪಡಿಸು. ಅವರು ತಮ್ಮ ಮಕ್ಕಳನ್ನ ಬಹುಮಾನವಾಗಿ ನೋಡಿಕೊಂಡು ಪ್ರೀತಿಸುವುದಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ಕರ್ತನಾದಂಥ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸುತ್ತೇನೆ ತಂದೆಯೇ,
ಆಮೇನ್. ತೋರಿಕೆ ಎದ್ದು ನೋಡನು, ಹೃದಯವನ್ನೇ ನೋಡುವನು. ಏಳು ಸಮಥಿಂಗ್ ಯು ಡು, ಯೇಸುಗಾಗಿ ಏನಾದರೂ ಮಾಡು. ಏಳು ಸಮಥಿಂಗ್ ಯು ಟ್ಯಾಮಿ, ನಿನ್ ಹೆಸರನ್ನ ಎಷ್ಟ್ ಜನ ಇಟ್ಕೊಂಡಿರ್ತಾರೆ ಅಂತ ನಿನಗನ್ಸುತ್ತೆ? ಟ್ಯಾಮಿ ಅನ್ನೋ ಹೆಸರಿರೋ ಮಹಿಳೆಯರು ಬಹಳ ಇರ್ತಾರೆ ಅನ್ಕೊಂಡಿದೀನಿ. ಅಂದ್ರೆ ನಿನ್ ಪೂರ್ತಿ ಹೆಸರು ಅಂತ ಹೆಸರಿರೋರು ಹೆಚ್ಚು ಇರ್ಲಾರ್ರು ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಇತ್ತೀಚೆಗೆ ನನ್ನ ಕೆಲ ಸ್ನೇಹಿತರು ನನಗೆ ಒಂದು ಆಶ್ಚರ್ಯವಾದಂತ ವಿಷಯ ಹೇಳಿದ್ರು. ನನ್ ಪೂರ್ತಿ ಹೆಸರು ಅಂದ್ರೆ ನಮ್ ತಂದೆಯಿಂದ ನೀಡಲಾದ ಹೆಸರು ಮತ್ತೆ ನಮ್ಮ ಕುಟುಂಬದ ಹೆಸರು ಕೂಡ ಇನ್ನೊಬ್ಬ ಮಹಿಳೆಗೆ ಅದೇ ತರ ಇದೆ. ಆಕೆ ಕೂಡ ನನ್ನ ಮದುವೆಯಂತ ದಿನಾಂಕದಂದೇ ಮದುವೆ ಆಗಿರೋಳಂತೆ. ಅಯ್ಯೋ, ಇದು ಒಳ್ಳೆ ಶಾಕ್ ಅಲ್ವೇ? ಇದು ನಮ್ಗೆ ಏನನ್ಸತ್ತಂದ್ರೆ ಎತ್ತಾದ್ರೂ ನೋಡಿದ್ರೂ ಇದೇನು ವಿಶಿಷ್ಟ ಅಲ್ಲ ಅನ್ಸತ್ತೆ. ಹೌದು, ಹಾಗಿದ್ರೆ ನಾವು ಮಹಾನವರಾಗಿದ್ದರಿಂದ ಏನು ನಮ್ಮ ಮೌಲ್ಯ? ಜೆನಿಫರ್, ನಿನ್ನ ವಿಶಿಷ್ಟತೆ ಅಥವಾ ಮೂಲತತ್ವವೇ ನಿನ್ನನ್ನು ಮಹತ್ವಪೂರ್ಣವಾಗಿಸೋದಿಲ್ಲ. ದೇವರಿಗಿರುವ ನಿನ್ನ ಮೇಲಿನ ಪ್ರೀತಿ ಮತ್ತು ಆತನು ನಿನಗೆ ನೀಡಿರುವ ಮೌಲ್ಯವೇ ನಿನ್ನನ್ನು ಅಮೂಲ್ಯವನ್ನಾಗ್ಸತ್ತೆ. ನಿನ್ನ ಜೀವನಕ್ಕೆ ಮಹತ್ವವಿರ್ತದೆ. ಅಂದ್ರೆ ದೇವರು ನಿನ್ನನ್ನು ಪ್ರೀತಿಸ್ತಾರೆ, ನಿನಗೆ ಬೆಲೆ ಕೊಡ್ತಾರೆ ಎಂಬ ಕಾರಣಕ್ಕೆ. ಮತ್ತು ನಿಜವಾಗಿಯೂ ಹೇಳಬೇಕಾದ್ರೆ ನಮ್ಮಲ್ಲಿರುವ ಕೆಲವು ಅಂಶಗಳು ಸಂಪೂರ್ಣವಾಗಿ ಅನನ್ಯವಾಗಿವೆ. ಉದಾಹರಣೆಗೆ ಬೆರಳು ಗುರುತುಗಳ ಹೌದು, ಮತ್ತು ಕಣ್ಣುಗಳ ಬಣ್ಣವೂ ಕೂಡ. ಪ್ರತಿಭೆ ಮತ್ತು ಕುಟುಂಬದ ಹಿನ್ನೆಲೆ ಪ್ರತಿಯೊಬ್ಬರೂ ದೇವರಿಂದ ಸೃಷ್ಟಿಸಲಾದ ಅನನ್ಯ ಕೃತಿಗಳು. ಒಂದು ಮಾನವ ಜೀವಕ್ಕೆ ಹಣದ ಎಷ್ಟು ಬೆಲೆ ಹಾಕಿದ್ರೂ ಸಾಕಾಗದು. ನಮ್ಮ ಮಹಾನ್ ಸೃಷ್ಟಿಕರ್ತನು ನಮ್ಮೆಲ್ಲರನ್ನು ಪ್ರೀತಿಸ್ತಾನೆಂಬುದು ವಿಸ್ಮಯ. ಈ ಕವಿತೆ ಯೇಸು ನನ್ನನ್ನು ಪ್ರೀತಿಸ್ತಾನೆ ಎಂಬ ಸತ್ಯವನ್ನು ಆಚರಿಸುತ್ತದೆ. ನಮ್ಮ ಪರಲೋಕದ ತಂದೆ ನಮ್ಮನ್ನು ಪ್ರೀತಿಸ್ತಾನೆ ಎಂಬುದನ್ನು ತಾನೇ ಕೊಟ್ಟ ಪುಸ್ತಕದಲ್ಲಿ ಹೇಳಿದ್ದಾನೆ. ಬೈಬಲ್ನಲ್ಲಿ ಅಪರೂಪದ ವಿಷಯಗಳಿವೆ. ಅದರಂತೆ ಇದಕ್ಕಿಂತ ಅಮೂಲ್ಯವಿಲ್ಲದ್ದು ಏನಾದ್ರೂ ಇದ್ರೆ ಅದು ಯೇಸು ನಮ್ಮನ್ನು ಪ್ರೀತಿಸ್ತಾನೆ ಎಂಬ ಸತ್ಯ. ಆತನನ್ನು ಮರೆಯುವುದಾದ್ರೂ, ದೂರ ಹೋಗುವುದಾದ್ರೂ, ನಾವು ಎಲ್ಲಿ ಹರಿದಾಡಿದ್ರೂ ಆತನೇ ನಮ್ಮನ್ನು ಪ್ರೀತಿಸ್ತಾನಂತೆ. ಆ ಪ್ರೀತಿಯು ನೆನಪಾಗುವಾಗ ನಾವು ಪುನಃ ಆತನ ಮುದ್ದಾದ ಪ್ರೀತಿಯ ತೋಳುಗಳ ಆಶ್ರಯವನ್ನು ಪಡಿತೇವೆ. ಒಂದೇ ಒಂದು ಹಾಡನ್ನು ಹಾಡಬಲ್ಲೆ. ಎಂದಾದ್ರೂ ಆ ಮಹಾರಾಜನ ಸೌಂದರ್ಯವನ್ನು ನೋಡಿದಾಗ ನಾನು ಹಾಡೋ ಹಾಡೆಲ್ಲ ಶಾಶ್ವತವಾಗಿ ಒಂದೇ ಆಗಿರ್ತದೆ. ಓ ಯೇಸು ನನ್ನನ್ನು ಪ್ರೀತಿಸ್ತಾರೆ ಎಂಬ ಆಶ್ಚರ್ಯದ ಘೋಷಣೆ. ಯೇಸು ನನ್ನನ್ನು ಪ್ರೀತಿಸ್ತಾರೆ, ನಾನು ಆತನನ್ನು ಪ್ರೀತಿಸ್ತೇನೆ. ಆ ಪ್ರೀತಿಯೇ ಆತನನ್ನು ಕಳವಳದಿಂದ ನಿನ್ನ ಆತ್ಮವನ್ನು ಉದ್ಧರಿಸಲು ಬರುವಂತೆ ಮಾಡ್ತು. ಹೌದು, ಆ ಪ್ರೀತಿಯೇ ಆತನನ್ನು ಗರಡಿಯಲ್ಲಿ ಸತ್ತಂತೆ ಮಾಡ್ತು. ಓ, ನಾನು ಸಂಪೂರ್ಣ ನಿಶ್ಚಯದಿಂದ ಹೇಳ್ತೇನೆ, ಯೇಸು ನನ್ನನ್ನು ಪ್ರೀತಿಸ್ತಾನೆ. ಯಾರಾದರೂ ನನ್ನೆದುರು ಕೇಳಿದ್ರೆ ನಿನಗೆ ಹೇಗೆ ಗೊತ್ತು? ಯೇಸುವಿನ ಮಹಿಮೆ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ದೇವರ ಪರಿಶುದ್ಧ ಆತ್ಮ ನನ್ನ ಆತ್ಮದೊಂದಿಗೆ ಒಪ್ಪಿಗೆ ಆಗ್ತದೆ. ಯೇಸು ನನ್ನನ್ನು ಪ್ರೀತಿಸ್ತಾನೆ ಎಂದು ಈ ಭರವಸೆಯಲ್ಲಿ ನಾನು ಅತ್ಯುನ್ನತ ವಿಶ್ರಾಂತಿಯನ್ನು ಪಡಿತೇನೆ. ಯೇಸುವಿನಲ್ಲಿ ನಂಬಿಕೆ ಇಟ್ಟು ನಾನು ಆಶೀರ್ವದಿತಳಾಗಿದ್ದೇನೆ ಎಂಬ ಅರಿವಿನಲ್ಲಿ ಬಾಳ್ತೇನೆ. ಸೈತಾನನು ಭಯದಿಂದ ನನ್ನ ಆತ್ಮದಿಂದ ಓಡಿ ಹೋಗ್ತಾನೆ. ನಾನು ಸದಾ ಹೇಳುವಾಗ ಯೇಸು ನನ್ನನ್ನು ಪ್ರೀತಿಸ್ತಾನೆ, ಯೇಸು ನನ್ನನ್ನು ಪ್ರೀತಿಸ್ತಾನೆ ಎಂಬುದಾಗಿ ನಾನು ಬಹು ಸಂತೋಷದಲ್ಲಿ ಮುಳುಗಿದ್ದೇನೆ. ಯೇಸು ನನ್ನಂಥವ್ರನ್ನು ಕೂಡ ಪ್ರೀತಿಸ್ತಾರೆ. ಇವತ್ತಿನ ವಿಮೆನ್ ಆಫ್ ಹೋಪ್ ಕಾರ್ಯಕ್ರಮದ ಕೊನೆಗೆ ತಲುಪುವಾಗ ಎಷ್ಟು ಅದ್ಭುತವಾದಂತ ಚಿಂತನೆ ಇದು. ಮತ್ತು ಇಂದಿನ ಮಾತುಗಳನ್ನು ಮುಂದಿನ ವಾರದವರೆಗೆ ನಮ್ಮೊಂದಿಗೆ ಕೊಂಡೊಯ್ಯೋದಕ್ಕೆ ಇದು ಎಷ್ಟು ಒಳ್ಳೆಯ ಆಲೋಚನೆ. ಗೆಳತಿ, ನೀನು ನಿನ್ನನ್ನ ವಿಶೇಷ ಏನೂ ಇಲ್ಲ ಅಂದ್ಕೊಳ್ತಾ ಇದೀಯಾ? ಆದ್ರೆ ಒಮ್ಮೆ ನೆನಪಿಸ್ಕೊ, ದೇವರು ನಿನ್ನನ್ನ ಹೇಗಿದೆಯೋ ಹಾಗೇ ಸೃಷ್ಟಿಸಿದ್ದಾನೆ. ಆತನು ನಿನ್ನನ್ನ ತುಂಬಾ ಪ್ರೀತಿಸ್ತಾನೆ. ದೇವರು ಬಹಳ ಶಕ್ತಿಶಾಲಿ. ಮತ್ತೆ ಇಡೀ ಜಗತ್ತಿನಲ್ಲಿ ಯಾರ ಅಭಿಪ್ರಾಯಕ್ಕಿಂತಲೂ ದೇವರ ಅಭಿಪ್ರಾಯವೇ ಬಹಳ ಹೆಚ್ಚು ಮುಖ್ಯವಾಗಿದೆ. ಮತ್ತು ನಿನ್ನೊಳಗೆ ಪ್ರಾಣ ಒಂದು ಬೆಳೀತಿರೋದಾದ್ರೆ ನೆನ್ಪಿರ್ಲಿ, ನಿನ್ನ ಮೂಲಕ ದೇವರ ಮತ್ತೊಂದು ಸೃಷ್ಟಿ ಈ ಜಗತ್ತಿಗೆ ಬರಲಿದೆ. ಎಷ್ಟು ವಿಶಿಷ್ಟವಾದ ಅವಕಾಶ! ಅದು ನಿಜಕ್ಕೂ ಸಂತೋಷದ ವಿಷಯ. ಗೆಳತಿಯರೇ, ನಿಮ್ಮ ವಾರ ಉತ್ತಮವಾಗಿರ್ಲಿ ಎಂಬುದಾಗಿ ಆಶಿಸ್ತೇನೆ. ದಯವಿಟ್ಟು ಮುಂದಿನ ವಾರವೂ ಸಹ ನಮ್ಮ ವಿಮೆನ್ ಆಫ್ ಹೋಪ್ ಕಾರ್ಯಕ್ರಮಕ್ಕೆ ಮರಳಿ ಬನ್ನಿ. ನಮ್ಮನ್ನ ಸಂಪರ್ಕಿಸೋದಕ್ಕೆ ಹಿಂಜರಿಬೇಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬಾಯ್ ಬಾಯ್.
ಮತ್ತೆ ಭೇಟಿಯಾಗೋಣ. ಆತ್ಮೀಯರೇ, ವಿಮೆನ್ ಆಫ್ ಹೋಪ್ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮ ಕುರಿತಾದಂಥ ನಿಮ್ಮ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಲು ಮರೆಯದಿರಿ. ಲಿಸ್ನರ್ಸ್ feedback@gmail.com ಅಥವಾ ವಾಟ್ಸಪ್, SMS, ಕರೆಗಳನ್ನು ಮಾಡಲು ನಮ್ಮನ್ನು ಸಂಪರ್ಕಿಸಲು ಸಂಖ್ಯೆ 852030479990. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು. ಕಷ್ಟದ